ನಾನು ನೋಡಿಲ್ಲ. ಯಾಕೆಂದ್ರೆ ನಾನು ಫೋನ್ ಮಾಡಿದ್ರೆ ಸಾಕು, ಸರ್ ಇದು ಇದೆಯಾ ಈಗ ಅರ್ಜೆಂಟಿಗೆ ಬೇಕಿತ್ತು ಅಂತ ಅಂದ್ಬಿಟ್ರೆ ಯಾರಾದ್ರೂ ಅಟೆಂಡರ್ಸ್ ಹತ್ರ ಆ ಇಂಜೆಕ್ಷನ್ ಕಳಿಸ್ಬಿಡ್ತಾರೆ ಅವ್ರ ಬಾಡಿಗೆ ವಿತೌಟ್ ಇಂಟೆಂಟ್. ಆಸ್ಪತ್ರೆಯಿಂದ GMS ಸ್ಟೋರಿಂದ ಹೋಗಿ ಡ್ರಗ್ಸ್ ತಗೊಂಡು ಬಂದ ಮಹತ್ತರವಾದ ಒಂದು ಕೆಲಸವನ್ನು ಮಾಡಿ ನಮ್ಮ ಆಸ್ಪತ್ರೆಗೆ ನಿಯರ್ಲಿ 2 ಕೋಟಿಯಷ್ಟು ಲಾಭ ಮಾಡ್ತಿದ್ದಾರೆ. ಎರಡನೇದು, ಈ ಫಾರ್ಮಸಿಯನ್ನ ಅನುಷ್ಠಾನಗೊಳಿಸಲಿಕ್ಕೆ ಅವರು ಸತತ ಪ್ರಯತ್ನವನ್ನು ಮಾಡಿದ್ದಾರೆ. ಫಾಜಿಲ್ ಅವರು ಈ ಕ್ರೆಡಿಟ್ ಅನ್ನು ಅವರು ನಿಜವಾಗ್ಲೂ ಅರ್ಹರು. ಸೊ ಹಾಗಾಗಿ ಮುಂದೆ ಬರುವಂತ ಎಲ್ಲ ಫಾರ್ಮಸಿ ಅಧಿಕಾರಿಗಳು ಸಹ ಇದೇ ರೀತಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ಫಾಜಿಲ್ ಅವ್ರನ್ನ ನಾವು ಹೆಚ್ಚಾಗಿ ಸರ್ಕಾರ ಅಂತ ಇತ್ತೀಚೆಗೆ ಒಂದು ಬಿರುದನ್ನು ಸಹ ಕೊಟ್ಟಿದ್ದೇವೆ, ಫಾಜಿಲ್ ಸರ್ಕಾರ ಅಂತ ಹೇಳಿ ಕರೆಯೋದಕ್ಕೆ. ಸಂತಸವೇ ಸುದ್ದಿ. ನಾವು ಯಾವಾಗಲೂ ರಿಟೈರ್ ಆಗೋದು ಒಂಥರ ಬೇಜಾರಿಂದ ಮಾಡಲೇಬಾರ್ದು. ರಿಟೈರ್ ಆಗೋದು ಸರ್ಕಾರಿ ಸೇವೆಗೆ ಬಂದ್ಮೇಲೆ ಸಾವು ಮನುಷ್ಯನಿಗೆ ಎಷ್ಟು ಸಹಜ ಅಷ್ಟೇ ಸಹಜ ರಿಟೈರ್ ಆಗೋದು. ನಾನು ತುಂಬಾ ಹತ್ತಿರದಿಂದನೇ ಫಾಜಿಲ್ ನೋಡಿದೆ. ತುಂಬಾ ಹುಟ್ಟಿದಾಗ ವಾಡಿ ವಿಲಾಸಲ್ಲೇ ಹುಟ್ಟಿದ್ರು, ಅದು ಹುಟ್ಟಿದಾಗ ಯಾವ ತರ ಮಗು ಇದ್ರು ರಿಟೈರ್ ಆಗುವಾಗ ಕೂಡ ಹುಟ್ಟಿದ್ದಾರೆ. ಸೆನ್ಸ್ ಆಫ್ ಹ್ಯೂಮರ್ ತುಂಬಾ ಚೆನ್ನಾಗಿತ್ತು. ಎಷ್ಟು ಜನ ಬಂದಿರೋದು ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಮೇಲೆ ಎಷ್ಟು ವಿಶ್ವಾಸ ಪ್ರೀತಿ ಇಟ್ಕೊಂಡಿದ್ದೀರಾ ಅಂತ ಎಲ್ಲರೂ. ಇವಾಗ ಯಾರು ಮಾತಾಡದೆ ಇದ್ದ ತಕ್ಷಣ ಅವ್ರಿಗೆ ಯಾರು ಸುಮ್ಮನೆ ಬಂದಿದ್ದಾರೆ, ಅವ್ರಿಗೇನು ಅವ್ರ ಬಗ್ಗೆ ಒಂದು ವಿಶ್ವಾಸನೋ ಇಲ್ಲ ಏನ್ ಹೇಳ್ಬೇಕು ಅಂತ ಇಲ್ಲ. ಎಷ್ಟೋ ಸಲ ಸಮಯ ಅಭಾವದಿಂದ ನಾವು ಕೆಲವೊಂದು ವಿಷಯ ಹೇಳಕ್ ಆಗೋದಿಲ್ಲ. ಇವಾಗ ಎಲ್ಲರೂ ಮಾತಾಡ್ಬೇಕು ಅಂತ ಎಲ್ಲರಿಗೂ ಪ್ರತಿಯೊಬ್ಬರು ಮನ್ಸಲ್ಲೂ ಒಂದಲ್ಲ ಒಂದಿರುತ್ತೆ ಅವ್ರ ಬಗ್ಗೆ ಹೇಳ್ಬೇಕು ಅಂತ. ಎಲ್ಲರೂ ಇವಾಗ ಬೆಳಿಗ್ಗೆ ಶುರು ಮಾಡಿದ್ರೆ ರಾತ್ರಿವರೆಗೂ ಮುಗಿಯೋದಿಲ್ಲ ಆ ತರ ಮಾತಾಡೋದು. ಸ್ವಾತಿ ಅವ್ರಿಗೆಲ್ಲ ನಾನು ತುಂಬಾ ಧನ್ಯವಾದ ಅರ್ಪಿಸ್ತೀನಿ. ಅವರೆಲ್ಲ ಇದ್ದಿದ್ದಕ್ಕೆ ಒಂದು ಏನೇ ಹೇಳಿದ್ರು ತಕ್ಷಣ ಮಾಡೋದು, ತಕ್ಷಣ ಇದು ಮಾಡ್ಕೊಡೋದು. ಸ್ವಾತಿ ಆಗ್ಲಿ ಕವನ ಆಗ್ಲಿ ಅವರಿಬ್ರು ಪಿಲ್ಲರ್ ಆಫ್ ದ ಸ್ಟೋರ್ಸ್ ಅಂತ ನಾನು ಹೇಳ್ತೀನಿ. ಮುಂದೆ ಬಹಳ ಫ್ಯೂಚರ್ ತುಂಬಾ ಒಳ್ಳೆ ಚೆನ್ನಾಗಿ ಕೆಲಸ ಮಾಡಬೇಕು. ಮೇಡಮ್ಗೆ ಒಳ್ಳೆ ಆಸ್ಪತ್ರೆಗೆ ಒಳ್ಳೆ ಹೆಸರು ತರಬೇಕು. ಸ್ಟೋರಿಂದ